ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ವಾಚನಗಳಲ್ಲಿ ಪವಿತ್ರಾತ್ಮ ಇರುವ ವ್ಯಕ್ತಿ ಮತ್ತು ಪವಿತ್ರಾತ್ಮ ಇಲ್ಲದೇ ಇರುವ ವ್ಯಕ್ತಿಗಳನ್ನು ನಾವು ಗುರುತಿಸಬಹುದು ಮತ್ತು ನಮ್ಮನ್ನೇ ನಾವು ಪರಿಶೀಲಿಸಬಹುದು. ನಾವಿವತ್ತು ದೇವರ ಕಾರ್ಯಗಳನ್ನು ಹೇಗೆ ನೋಡ್ತಾ ಇದ್ದೇವೆ ಎಂಬುದಾಗಿ. ಇಲ್ಲಿ ನಾವು ನೋಡ್ತೇವೆ, ಯೇಸು ಸ್ವಾಮಿ ದೇವರ ಅಭಿಷೇಕದಿಂದ ತುಂಬಲ್ಪಟ್ಟು ತನ್ನ ಸಮಯವನ್ನು ನೋಡದೆ, ಕಾಲವನ್ನು ಲೆಕ್ಕಿಸದೆ ಸ್ವರ್ಗ ಸಾಮ್ರಾಜ್ಯದ ಕಾರ್ಯಗಳನ್ನು ಮಾಡುತ್ತಿರುವಾಗ ಅಲ್ಲಿರುವ ಧರ್ಮಶಾಸ್ತ್ರಿಗಳು ಮತ್ತು ಉಳಿದ ಜನರು ಪವಿತ್ರಾತ್ಮ ಕಾರ್ಯಗಳ ಸಾಕ್ಷಿ ಇದ್ದರೂ ಕೂಡ ಇದು ಬೆಲ್ಜೆಬೂಲನ ಕಾರ್ಯ, ದುಷ್ಟಾತ್ಮನ ಕಾರ್ಯಗಳೆಂದು ಅವರು ಕರೆಯುತ್ತಾರೆ. ಕಾರಣ ಅವರ ಹೃದಯ ಯೇಸುಕ್ರಿಸ್ತರಿಗೆ ಮುಚ್ಚಿತ್ತು. ಅವರು ಸ್ವನೀತಿವಂತಿಕೆಯಲ್ಲಿ ಅಹಂಕಾರದಲ್ಲಿ ಜೀವಿಸ್ತಾ ಇದ್ದರು. ಅವರ ಹೃದಯ ಕಠಿಣವಾಗಿತ್ತು. ದೇವರ ಕೃಪೆ ಮತ್ತು ಕರುಣೆ ಅವರು ದುಷ್ಟಾತ್ಮನ ಕಾರ್ಯ ಎಂದು ಪರಿಗಣಿಸಿದ್ರು. ಅವರ ಮನಸ್ಸಾಕ್ಷಿ ಕೆಟ್ಟಿತ್ತು ಮತ್ತು ಅವರಲ್ಲಿ ನೈಜ ಮಾನಸಾಂತರವಿದ್ದಿಲ್ಲ. ಅವರು ತಾವು ಮಾಡುವ ಬಾಹ್ಯ ಆಚರಣೆ ಸಂಪ್ರದಾಯದಲ್ಲಿ ತೃಪ್ತರಾಗಿದ್ದರು. ದೇವರೊಂದಿಗೆ ಸತ್ಸಂಬಂಧ ತಮ್ಮ ಸ್ವಂತ ಪುಣ್ಯ ಕಾರ್ಯಗಳಿಂದ, ಆಚರಣೆಗಳಿಂದ, ಧರ್ಮದ ಆಚರಣೆಯಿಂದ ಲಭಿಸುತ್ತೆ ಅಂತ ಅವರು ತಪ್ಪಾದ ಅರಿವಿನಲ್ಲಿದ್ದರು. ಪ್ರಿಯರೇ, ಅವರಲ್ಲಿ ಪರಿಶುದ್ಧಾತ್ಮರಿದ್ದಿಲ್ಲ, ದೇವರೊಂದಿಗೆ ಸತ್ಸಂಬಂಧ ಇದ್ದಿಲ್ಲ. ಪವಿತ್ರಾತ್ಮನನ್ನು ತುಂಬಿದವರು ಯಾರೂ ಕೂಡ ದೇವರ ಕಾರ್ಯವನ್ನು ಅಪಾರ್ಥ ಮಾಡುವುದಿಲ್ಲ ಅಥವಾ ಬೆಳಕನ್ನು ಕತ್ತಲೆ ಎಂದು ಕರೆಯುವುದಿಲ್ಲ. ಯೇಸುವಿನ ಕೆಲಸವನ್ನು ಸೈತಾನನಿಗೆ, ಪಿಶಾಚಿಗೆ ಹೋಲಿಸುವುದಿಲ್ಲ. ಹೌದು ಪ್ರಿಯರೇ, ಇವತ್ತು ಪವಿತ್ರಾತ್ಮನಿಂದ ತುಂಬಿದವನು ದೇವರ ಕಾರ್ಯವನ್ನು ಸರಿಯಾಗಿ ಗುರುತಿಸುತ್ತಾನೆ. ಯೇಸುವಿನ ಕೆಲಸಗಳಲ್ಲಿ, ಕಾರ್ಯಗಳಲ್ಲಿ ದೇವರ ಶಕ್ತಿ, ಪವಿತ್ರಾತ್ಮ ಶಕ್ತಿಯನ್ನು ಕಾಣ್ತಾನೆ. ದೇವರ ರಾಜ್ಯವು ಈ ಕಾರ್ಯವನ್ನು ನಿರ್ವಹಿಸುತ್ತದೆ ಎಂದು ಖಂಡಿತವಾಗಿ ಆತನಿಗೆ ತಿಳಿಯುತ್ತೆ ಮತ್ತು ಪವಿತ್ರಾತ್ಮರಿಗೆ ಉನ್ನತ ಸ್ಥಾನ ಆತನ ಜೀವಿತದಲ್ಲಿ ಇರುತ್ತೆ. ಇಂದು ಮೊದಲ ವಾಚನದಲ್ಲಿ ನಾವು ಕಾಣ್ತೇವೆ, ತಿಮೋತಿಯನ ಅಜ್ಜಿ ಮತ್ತು ತಾಯಿ ಆ ವಿಶ್ವಾಸವನ್ನು ತಿಮೋತಿಯನಿಗೂ ಕೊಡ್ತಾರೆ. ಆ ನೈಜ ವಿಶ್ವಾಸ ಆ ಕುಟುಂಬದಲ್ಲಿ ಅದು ಪ್ರಗತಿಯಾಗುತ್ತೆ. ಅವರು ಸತ್ಯದೆಡೆಗೆ, ಯೇಸುವಿನೆಡೆಗೆ, ಪ್ರೀತಿಯ ಕಡೆಗೆ ನಡೆಯುತ್ತಾರೆ. ಹೇಗೆ ಇದು ಸಾಧ್ಯವಾಯಿತು? ಇಲ್ಲಿ ಪ್ರೀತಿ, ಸಂಯಮ, ಪವಿತ್ರಾತ್ಮ ಶಕ್ತಿ ಬೆಳೆಯುವುದನ್ನು ನಾವು ಕಾಣ್ತೇವೆ. ಅವರು ತಮ್ಮ ಹೃದಯವನ್ನು ದೇವರಿಗೆ ಬಿಟ್ಟುಕೊಟ್ಟಿದ್ರು. ಅವರಲ್ಲಿ ಶುದ್ಧ ಮನಸ್ಸಾಕ್ಷಿ ಇತ್ತು, ನಿರ್ಮಲ ಹೃದಯ ಇತ್ತು. ಅಂದರೆ ಅವರು ದೇವರ ಕಾರ್ಯಗಳಿಗೆ ತಮ್ಮ ಹೃದಯವನ್ನು ತೆರೆದಿಟ್ಟಿದ್ರು. ಪ್ರಿಯರೇ, ಇಂದು ನಾವು ನಮ್ಮನ್ನೇ ಪರಿಶೀಲಿಸಿ ನೋಡೋಣ. ನಮ್ಮ ಹೃದಯ ದೇವರಿಗೆ ತೆರೆದಿದೆಯಾ? ನಮ್ಮಲ್ಲಿ ಪರಿಶುದ್ಧಾತ್ಮರಿದ್ದಾರ? ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಇಡುವವರಿಗೆ ದೇವರೇ ಉಚಿತವಾಗಿ ಕೊಡುವ ಮುದ್ರೆ ಪವಿತ್ರಾತ್ಮರಾಗಿದ್ದಾರೆ. ಈ ಪವಿತ್ರಾತ್ಮರಿದ್ದರೆ ನಾವು ಆಧ್ಯಾತ್ಮಿಕವಾಗಿ ಬೆಳೆಯಬಹುದು. ಇದಕ್ಕಾಗಿ ದಿನ ನಮ್ಮ ಹೃದಯ ನಾವು ಯೇಸುವಿಗೆ ತೆರೆದಿಡಬೇಕು. ನಮ್ಮಲ್ಲಿ ಮಾನಸಾಂತರದ ದೀನ ಹೃದಯ ಬೇಕು. ದೇವರ ವಾಕ್ಯದ ಮುಂದೆ ನಾವು ದಿನ ನಮ್ಮನ್ನೇ ನಾವು ಪರಿಶೀಲಿಸಿ ನೋಡಬೇಕು. ನಾವು ಅವರನ್ನು ಇವರನ್ನು ನೋಡೋದಲ್ಲ, ನಾವು ನಮ್ಮನ್ನೇ ದೇವರ ವಾಕ್ಯದ ಮುಂದೆ ಪರಿಶೀಲಿಸಬೇಕು. ನಮ್ಮಲ್ಲಿರುವ ಹೀನ ಸ್ಥಿತಿಗಾಗಿ ನಾವು ಪಶ್ಚಾತ್ತಾಪ ಪಡಬೇಕು. ದಿನ ಪವಿತ್ರಾತ್ಮರ ಬಲದಿಂದ ತುಂಬಲ್ಪಡಲು ಪ್ರಾರ್ಥಿಸಬೇಕು. ನಮಗೆ ಸಿಕ್ಕಿದ ವಿಶ್ವಾಸವನ್ನು ನಾವು ಇತರರಿಗೂ ಶುಭ ಸಂದೇಶದ ಕಾರ್ಯದಲ್ಲಿ ಅದನ್ನು ಸಾರೋದರ ಮುಖಾಂತರ ಇತರರಿಗೂ ಹಂಚಬೇಕು. ಹೀಗೆ ನಾವು ಆಧ್ಯಾತ್ಮಿಕವಾಗಿ ಆ ಪ್ರಗತಿಯನ್ನು ಕಾಣ್ತೇವೆ. ಪವಿತ್ರಾತ್ಮರು ನಮ್ಮಲ್ಲಿ ಖಂಡಿತವಾಗಿ ಪುನಶ್ಚೇತನಗೊಳ್ತಾರೆ ಮತ್ತು ನಮ್ಮ ಜೀವನ ಒಂದು ದೇವರಿಗೆ ಮಹಿಮೆ ಸಲ್ಲುವ ಜೀವನವಾಗುತ್ತೆ. ಆಮೆನ್. ಪ್ರೈಸ್ ದ ಲಾರ್ಡ್.